ಹಾಯ್ ಮತ್ತು ಮಕ್ಕಳೇ, ಎಲ್ಲರೂ ಆರಾಮಾಗಿದ್ದೀರಿ ಅಲ್ವಾ ಮಕ್ಕಳೇ ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ. ಹಾಗೆಯೇ ಮನೆಯಲ್ಲಿ ಹಿರಿಯರ ಅಕ್ಕ ಅಣ್ಣಂದಿರ ಸಹಾಯದೊಂದಿಗೆ ಹಾಗೆಯೇ ಈ ವಿಡಿಯೋಗಳನ್ನು ನೋಡುತ್ತಾ ವಿಡಿಯೋಗಳ ಸಹಾಯದಿಂದ ಸ್ವಕಲಿಕೆಯಲ್ಲಿ ತೊಡಗಿರಿ ಮಕ್ಕಳೇ. ಹಿಂದಿನ ವಿಡಿಯೋದಲ್ಲಿ ಹೆಚ್ಚು ಕಡಿಮೆ ಸಮ ಅಂಶವಾಗಿ ತಿಳ್ಕೊಂಡಿದ್ದೀರಿ ಅಲ್ವಾ? ಹಾಗಿದ್ರೆ ಈ ದಿನದ ವಿಡಿಯೋದಲ್ಲಿ ನಾವುಗಳು 7ನೇ ಮೈಲುಗಲ್ಲಿನ ವ್ಯವಕಲನದ ಅಂಶವಾಗಿ 1 ರಿಂದ 9ರವರೆಗಿನ ಅಂಕಿಗಳನ್ನು ಬಳಸಿಕೊಂಡು ವ್ಯವಕಲನ ಅಂಶವಾಗಿ ತಿಳಿದುಕೊಳ್ಳೋಣ. ಮೆಟ್ಟಿಲು ಸಂಖ್ಯೆ 99 ರಿಂದ 106ರವರೆಗಿನ ಚಟುವಟಿಕೆಗಳನ್ನು ನೋಡುತ್ತಾ ಹೋಗೋಣ. ಮಕ್ಕಳೇ, ಈಗ 99ನೇ ಮೆಟ್ಟಿಲು ಸಂಖ್ಯೆಯ ಕೋಗಿಲೆ ಲೋಗೋದ ನಮ್ಮದವ್ವ 10 ಹಕ್ಕಿ ಹಾಡನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ ಮಕ್ಕಳೇ. ನಮ್ಮದವ್ವ 10 ಹಕ್ಕಿ ಚೂ ಚೂ ಅಂತಿತ್ತ, ನಮ್ಮದವ್ವ 10 ಹಕ್ಕಿ ಚೂ ಚೂ ಅಂತಿತ್ತ, ಅದರಲ್ಲಿ ಒಂದು ಹಾರಿ ಹೋಗಿ ಎಷ್ಟು ಉಳಿದಿತ್ತ, ಅದರಲ್ಲಿ ಒಂದು ಹಾರಿ ಹೋಗಿ 9 ಉಳಿದಿತ್ತ. ನಮ್ಮದವ್ವ 9 ಹಕ್ಕಿ ಚೂ ಚೂ ಅಂತಿತ್ತ, ನಮ್ಮದವ್ವ 9 ಹಕ್ಕಿ ಚೂ ಚೂ ಅಂತಿತ್ತ, ಅದರಲ್ಲಿ 2 ಹಾರಿ ಹೋಗಿ ಎಷ್ಟು ಉಳಿದಿತ್ತ, ಅದರಲ್ಲಿ 2 ಹಾರಿ ಹೋಗಿ 7 ಉಳಿದಿತ್ತ. ನಮ್ಮದವ್ವ 7 ಹಕ್ಕಿ ಚೂ ಚೂ ಅಂತಿತ್ತ, ನಮ್ಮದವ್ವ 7 ಹಕ್ಕಿ ಚೂ ಚೂ ಅಂತಿತ್ತ, ಅದರಲ್ಲಿ 3 ಹಾರಿ ಹೋಗಿ ಎಷ್ಟು ಉಳಿದಿತ್ತ, ಅದರಲ್ಲಿ 3 ಹಾರಿ ಹೋಗಿ 4 ಉಳಿದಿತ್ತ. ನಮ್ಮದವ್ವ 4 ಹಕ್ಕಿ ಚೂ ಚೂ ಅಂತಿತ್ತ, ನಮ್ಮದವ್ವ 4 ಹಕ್ಕಿ ಚೂ ಚೂ ಅಂತಿತ್ತ, ಅದರಲ್ಲಿ 2 ಹಾರಿ ಹೋಗಿ ಎಷ್ಟು ಉಳಿದಿತ್ತ, ಅದರಲ್ಲಿ 2 ಹಾರಿ ಹೋಗಿ 2 ಉಳಿದಿತ್ತ. ನಮ್ಮದವ್ವ 2 ಹಕ್ಕಿ ಚೂ ಚೂ ಅಂತಿತ್ತ, ನಮ್ಮದವ್ವ 2 ಹಕ್ಕಿ ಚೂ ಚೂ ಅಂತಿತ್ತ, ಅದರಲ್ಲಿ 1 ಹಾರಿ ಹೋಗಿ 1 ಉಳಿದಿತ್ತ. ನಮ್ಮದವ್ವ 10 ಹಕ್ಕಿ ಚೂ ಚೂ ಅಂತಿತ್ತ, ಲಲ್ಲಲಲ ಲಲ್ಲಲಲ. ಮಕ್ಕಳೇ, ನಿಮಗೆ ಹಾಡು ತುಂಬ ಇಷ್ಟ ಆಯ್ತಲ್ವಾ? ಹಾಗಿದ್ದರೆ 7ನೇ ಮೈಲುಗಲ್ಲಿನ ಚೆಂಡು ಲೋಗೋದ ಆಡಿ ಕಲಿಯೋಣ. ಹಾಗೆಯೇ ಬಾತುಕೋಳಿ ಲೋಗೋದ 101ನೇ ಮೆಟ್ಟಿಲು ಸಂಖ್ಯೆಯ ವ್ಯವಕಲನದ ಅಂಶವಾಗಿ 1 ರಿಂದ 9ರವರೆಗೆ ಅಂಕಿಗಳನ್ನು ಬಳಸಿಕೊಂಡು ವಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸುವುದು ಹೇಗೆ, ಮತ್ತು ಋಣಚಿಹ್ನೆ, ಸಮಚಿಹ್ನೆ ಈ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಇಲ್ಲಿ ನಾವು ವ್ಯವಕಲನದ ಪರಿಕಲ್ಪನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದ್ರೆ ಮಕ್ಕಳೇ, ಇಲ್ಲಿ ನೋಡಿ, ಒಬ್ಬ ರಾಣಿ ಒಬ್ಬ ರಾಜ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ರಾಣಿ ಏನು ಮಾಡ್ತಾಳಪ್ಪ ಅಂದರೆ, ಅವಳು ಒಂದು ಅಂಗಡಿಗೆ ಹೋಗಿ 9 ಮಾವಿನ ಹಣ್ಣುಗಳನ್ನು ಕೊಂಡ್ಕೊತಾಳೆ, ಅಂದರೆ ಖರೀದಿ ಮಾಡ್ತಾಳೆ. ಅದರಲ್ಲಿ ಅವನ ಗೆಳೆಯ ಯಾರು? ರಾಜು. ಇಬ್ಬರು ಸೇರಿಕೊಂಡು 5 ಮಾವಿನ ಹಣ್ಣುಗಳನ್ನು ತಿಂದಿರೋ ಹಣ್ಣುಗಳಿಗೆ ಕೆಂಪುಗೆರೆ ಅಡ್ಡಗೆರೆ ಎಳಲಾಗಿದೆ. ಉಳಿದಿದ್ದೆ ಎಷ್ಟಿದೆ ನೋಡಿ, ಎಣಿಸಿ ನೋಡಿ. 9 ಮಾವಿನ ಹಣ್ಣುಗಳು ಇದ್ದವು. ಅದರಲ್ಲಿ 5 ಮಾವಿನ ಹಣ್ಣುಗಳನ್ನು ರಾಜು ರಾಣಿ ಸೇರಿ ತಿಂದರು, ಉಳಿದಿದ್ದು 4 ಅಲ್ವಾ? ಈಗ ನೋಡಿ, 5 ಮಾವಿನ ಹಣ್ಣುಗಳಿಗೆ ಅಡ್ಡಗೆರೆಯಾಗಿದೆ. ಉಳಿದಿರೋಕ್ಕೆ 1 2 3 4 ಅಂಕಿಗಳನ್ನು ಬರೆಯಲಾಗಿದೆ. ಉಳಿದಿದ್ದು 4 ಮಾವಿನ ಹಣ್ಣುಗಳು. ಇಲ್ಲಿ ಗಮನಿಸಿ ಮಕ್ಕಳೇ, ಮತ್ತೊಂದು ಸಾರಿ ನಾವು ವ್ಯವಕಲನ ಅಂದರೆ ಕಳೆಯೋದು ಅಂದ್ರೇನು ಅಂತ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಇನ್ನೊಂದು ಸಾರಿ ನಾವು ಅದನ್ನು ಪುನರ್ಮನನ ಮಾಡಿಕೊಳ್ಳೋಣ ಮಕ್ಕಳೇ. ವ್ಯವಕಲನ ಅಂತ ಅಂದರೆ ಯಾವಾಗ ನಾವು ಒಂದು ಸಂಖ್ಯೆಯನ್ನು ಹೊರಗೆ ತೆಗಿತೀವೋ ಅಥವಾ ಕಳಿತೀವಿ ಅಲ್ವಾ, ಅದನ್ನು ನಾವು ವ್ಯವಕಲನ ಅಥವಾ ಕಳೆಯೋದು ಅಂತ ಕರಿತೀವಿ. ಈ ವ್ಯವಕಲನ ಅಥವಾ ಕಳೆಯ ಲೆಕ್ಕ ಮಾಡಲು ನಾವು ಯಾವ ಚಿಹ್ನೆಯನ್ನು ಬಳಸ್ತೇವೆ? ಮೈನಸ್ ಚಿಹ್ನೆಯನ್ನು, ಅದನ್ನು ಋಣ ಚಿಹ್ನೆ ಅಂತ ಕರಿತೇವೆ ಮಕ್ಕಳೇ. ಹಾಗಿದ್ರೆ ಈ ಮೈನಸ್ ಅಥವಾ ಕಳೆಯೋ ಚಿಹ್ನೆ ಇದೆ ಅಲ್ವಾ, ಇದನ್ನು ಲೆಕ್ಕದಲ್ಲಿ ತೋರಿಸೋದು ಹೇಗೆ ನೋಡಿ ಮಕ್ಕಳೇ. ಲೆಕ್ಕವನ್ನು ಚಿತ್ರದಲ್ಲಿ ತೋರಿಸಿರುವಂತೆ 9 - 6 = 3. 9ರಲ್ಲಿ 6ಅನ್ನು ಕಳೆಯೋದು ಅಥವಾ ಹೊರ ತೆಗೆಯುವುದು ಎಂದರ್ಥ. ಈಕ್ವಲ್ಸ್ ಸಮಚಿಹ್ನೆ 3 ಉಳಿದಿದೆ ಎಂದರ್ಥ ಮಕ್ಕಳೇ. ಈ ಚಿಹ್ನೆಯ ಪರಿಚಯ ನಿಮಗಿದೆ ಅಲ್ವಾ, ಗೊತ್ತಾಯ್ತಲ್ವಾ? ಯಾವ ಚಿಹ್ನೆ? ವ್ಯವಕಲನದ ಚಿಹ್ನೆ ಅಂದರೆ ಕಳೆಯುವ ಚಿಹ್ನೆ. ಹಾಗಿದ್ರೆ ಇದನ್ನು ಗಮನಿಸಿ ಮಕ್ಕಳೇ,
ಇಲ್ಲಿ ನೋಡಿ 5 - 3 ಎಷ್ಟು ಅಂತ ಪ್ರಶ್ನಾರ್ಥಕ ಚಿಹ್ನೆ ಇದೆ ಅಲ್ವಾ? ಗಮನಿಸ್ತಾ ಇದ್ದೀರಲ್ವಾ ಮಕ್ಕಳೇ? ಇಲ್ಲಿ ನೋಡಿ 5 - 3 ಇದೆ, ಎಷ್ಟು ಅಂತ ನಾವು ಉತ್ತರ ಕಂಡುಹಿಡಿಬೇಕು. ವ್ಯವಕಲನ ಲೆಕ್ಕ ಮಾಡಬೇಕು. 5 ಏನನ್ನು ಸೂಚಿಸುತ್ತಾ ಗೊತ್ತಾ ಮಕ್ಕಳೇ? ಇದು ನಮಗೆ ಎಡಭಾಗದಲ್ಲಿ 5 ಅಂಕಿ ಇದೆ ಅಲ್ವಾ? ಇದು ನಮಗೆ ಹೊಂದಿರುವ ವಸ್ತುಗಳ ಸಂಖ್ಯೆಯನ್ನು ಸೂಚಿಸುತ್ತೆ. ನಂತರದಲ್ಲಿ ಕೆಳಗೆ 3 ಅಂಕಿ ಇದೆ, 5 - 3 ಇದೆ ಅಲ್ವಾ? ಕೆಳಗೆ ಸೂಚಿಸಿದೆ ಏನಂತ? ಮೊದಲ ಸಂಖ್ಯೆಯಿಂದ ನಾವು ಕಳೆಯುವ ಅಥವಾ ತೆಗೆದು ಹಾಕುವ ವಸ್ತುಗಳ ಸಂಖ್ಯೆ ಇದೆ. 5ರಲ್ಲಿ ನಾವು ಎಷ್ಟನ್ನು ಕಳಿತೀವಿ, ಆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ವಸ್ತುಗಳ ಗುಂಪಿರುತ್ತೆ. ಆ ವಸ್ತುಗಳ ಗುಂಪಲ್ಲಿ ಎಷ್ಟನ್ನು ತೆಗೆದು ಹಾಕ್ತೀವಿ ಅದನ್ನು ಆ ಒಂದು 2ನೇ ಭಾಗದಲ್ಲಿ ಬರ್ತಕ್ಕಂಥ ಆ ಒಂದು ಸಂಖ್ಯೆ ಅಂಕಿಯು ಅದನ್ನು ಸೂಚಿಸುತ್ತೆ. ಮೊದಲ ಸಂಖ್ಯೆಯಿಂದ ಅಥವಾ ಅಂಕಿಯಿಂದ ನಾವು ಕಳೆಯುವ ಅಥವಾ ತೆಗೆದುಹಾಕುವ ವಸ್ತುಗಳ ಸಂಖ್ಯೆ ಅಥವಾ ಅಂಕಿಯನ್ನು ಇದು ಸೂಚಿಸುತ್ತೆ. ನಂತರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರೋದು ಉಳಿದಿರುವ ವಸ್ತುಗಳ ಬಗ್ಗೆ ನಾವು ಹಿಡಿಯಬೇಕಾಗಿರೋ ಸಂಖ್ಯೆ ಅಥವಾ ಅಂಕಿಯನ್ನು ಸೂಚಿಸುತ್ತೆ ಮಕ್ಕಳೇ ಇಲ್ಲಿ ಗಮನಿಸಿ. 5 - 3 ಎಷ್ಟು ಅಂತಿದೆ. ಇಲ್ಲಿ ಏನು ಮಾಡಬೇಕು ಗೊತ್ತಾ? ಇದನ್ನು ಕಡೆ ಲೆಕ್ಕ ಮಾಡಬೇಕು. ವ್ಯವಕಲನ ಮಾಡುವಾಗ ವಸ್ತುಗಳನ್ನು ಎಣಿಕೆ ಮಾಡಬೇಕು. ಎಷ್ಟಿದ್ದಾವೆ ವಸ್ತುಗಳು ಚಿತ್ರದಲ್ಲಿ? 5 ವಸ್ತುಗಳಿದ್ದಾವೆ ಅಲ್ವಾ? ಈಗ ನೋಡಿ, ನಾವು ಎಷ್ಟು ತೆಗಿಬೇಕಾಗಿದೆ? ಈ 5 ದೊಡ್ಡ ಮೆಣಸಿಕಾಯಿಯಲ್ಲಿ 3 ವಸ್ತುಗಳನ್ನು 3 ಮೆಣಸಿಕಾಯಿಗಳನ್ನು ತೆಗೆದಾಗ ಅವು ಮೇಲೆ ಅಡ್ಡಗೆರೆಯನ್ನು ನಾವು ಸೂಚಿಸಬೇಕು. ಹಾಗಿದ್ರೆ ಉಳಿದಿರುವ ಎಷ್ಟು ವಸ್ತುಗಳು ಅಂದರೆ ಎಷ್ಟು ಮೆಣಸಿಕಾಯಿಗಳು ಉಳಿದು ಮಕ್ಕಳೇ? 2. ಹಾಗಿದ್ರೆ ಗೊತ್ತಾಯ್ತಲ್ವಾ ಮಕ್ಕಳೇ? ಹಾಗಿದ್ರೆ ನಾವು ಸಂಖ್ಯೆಯನ್ನು ಅಥವಾ ಅಂಕೆಯನ್ನು ಹೊರ ತೆಗೆದಾಗ ಅದನ್ನು ವ್ಯವಕಲನ ಅಥವಾ ಕಳೆಯುವುದು ಎನ್ನುತ್ತೇವೆ ಮಕ್ಕಳೇ. ಕಳೆಯುವ ಚಿಹ್ನೆ ಬಗ್ಗೆ ನಿಮಗೆ ಗೊತ್ತಾಯ್ತಲ್ವಾ? ಒಟ್ಟು ಚಿಹ್ನೆ ಅಂದರೆ ಒಟ್ಟನ್ನು ನಾವು ಸಮಚಿಹ್ನೆಯೊಂದಿಗೆ ತೋರಿಸ್ತೇವೆ. ಇದಕ್ಕೆ ಪೂರಕವಾಗಿ ಉದಾಹರಣೆಗಳನ್ನು ಗಮನಿಸುತ್ತಾ ಹೋಗೋಣ ಮಕ್ಕಳೇ. ನೋಡಿ, 2 ಆನೆಗಳಲ್ಲಿ 1 ಆನೆಯನ್ನು ಹೊರ ತೆಗೀರಿ. ಎಷ್ಟು ಉಳಿತು ಮಕ್ಕಳೇ? ಮತ್ತೊಂದು ಸರಿ ನೋಡಿ, 2 ಆನೆಗಳಿದ್ದಾವೆ, 1 ಆನೆಯನ್ನು ಹೊರ ತೆಗಿಬೇಕು. ಆವಾಗ ಎಷ್ಟು ಆನೆ ಉಳಿಯಿತು? 1 ಆನೆ. ಅದೇ ಥರದಲ್ಲಿ 3 ಹುಲಿಗಳಲ್ಲಿ 2 ಹುಲಿಗಳನ್ನು ಹೊರತೆಗೆದಾಗ ಎಷ್ಟು ಉಳಿತು? 1 ಹುಲಿ ಉಳಿತು ಮಕ್ಕಳೇ ಅಲ್ವಾ? ಹಾಗಿದ್ರೆ 2ರಲ್ಲಿ 1ಅನ್ನು ತೆಗೆದಾಗ ಎಷ್ಟು ಉಳಿಯಿತು? ಜಾಣ ಮಕ್ಕಳು ಹೇಳಿ ನೋಡೋಣ. ವೆರಿ ಗುಡ್, 1. ನಂತರದಲ್ಲಿ 4 - 1ರಲ್ಲಿ 4ರಲ್ಲಿ 1ಅನ್ನು ತೆಗೆದಾಗ 3 ಉಳಿಯಿತು ಮಕ್ಕಳೇ. ಗೊತ್ತಾಯ್ತಲ್ವಾ? ಹಾಗಿದ್ರೆ ಅಂಕಿಗಳೊಂದಿಗೆ ವಸ್ತುಗಳನ್ನು ಸೇರಿಸಿ ಲೆಕ್ಕವನ್ನು ಮಾಡೋದು ನೋಡಿ. 6 ಚಿಟ್ಟೆಗಳಲ್ಲಿ 2 ಚಿಟ್ಟೆಗಳನ್ನು ತೆಗೆದಾಗ 4 ಚಿಟ್ಟೆಗಳು ಉಳಿದು ಮಕ್ಕಳೇ. ಇಲ್ಲಿ ನೋಡಿ, 9 ಮೊಲಗಳು ಇದ್ದಾವೆ. ಈ 9 ಮೊಲಗಳಲ್ಲಿ 6 ಮೊಲಗಳು ಕಾಡಿಗೆ ಹೋದರೆ ಎಷ್ಟು ಉಳಿದ್ವು? 3 ಮೊಲಗಳು ಉಳಿದು. ಈಗ ನೋಡಿ, 8ರಲ್ಲಿ 4ಅನ್ನು ತೆಗೆದಾಗ 4 ಉತ್ತರ ಬರುತ್ತದೆ. ಅದೇ ಥರದಲ್ಲಿ 6ರಲ್ಲಿ 5ಅನ್ನು ಕಳೆದಾಗ 1 ಉಳಿಯುತ್ತದೆ ಮಕ್ಕಳೇ. ಈಗ ಗಮನಿಸಿ ಮಕ್ಕಳೇ, 5 ಮೆಣಸಿಕಾಯಿಗಳಲ್ಲಿ 3 ಮೆಣಸಿಕಾಯಿಗಳನ್ನು ತೆಗೆದಾಗ 2 ಉಳಿದವು ಮಕ್ಕಳೇ. ಈಗ ನೋಡಿ ಮಕ್ಕಳೇ, ಲಂಬಕ್ರಮದಲ್ಲಿ 8ರಲ್ಲಿ 2ಅನ್ನು ತೆಗೆದಾಗ 6 ಉಳಿತು ಅಲ್ವಾ? ಇಲ್ಲಿ 8ಅನ್ನು ಮೇಲೆ ಬರೆದು -2 ಅಂದರೆ 8ರಲ್ಲಿ 2ಅನ್ನು ತೆಗೆದಾಗ 6 ಉಳಿಯುತ್ತದೆ ಮಕ್ಕಳೇ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. 2 ಬಾಲಿದೆ. 2 ಬಾಲುಗಳಲ್ಲಿ 1 ಬಾಲನ್ನು ತೆಗೆದಾಗ ಎಷ್ಟು ಉಳಿತು? 1 ಉಳಿತು. ಇಲ್ಲಿ ನೋಡಿ, ಬಣ್ಣದ 6 ಬಲೂನುಗಳಿದ್ದಾವೆ. ಈ ಚಂದದ 6 ಬಲೂನುಗಳಿಗೆ 1 ಬಲೂನನ್ನು ಹೊಡೆದಾಗ ಎಷ್ಟು ಉಳಿತು ಮಕ್ಕಳೇ? 5. ನಂತರದಲ್ಲಿ ಇನ್ನೊಂದು ಬಲೂನನ್ನು ಹೊಡೆದಾಗ ಉಳಿದಿರೋದು 4 ಬಲೂನುಗಳು. ಹಾಗಿದ್ರೆ ಮಕ್ಕಳೇ, 6 ಬಲೂನುಗಳಲ್ಲಿ 2 ಬಲೂನುಗಳು ಒಡೆದು ಹಾಳಾಗೋದ್ರೆ ಎಷ್ಟು ಬಲೂನುಗಳು ಉಳಿದು? 4. ಮಕ್ಕಳೇ, ಇಲ್ಲಿ ನೋಡಿ ಬಂತು ಕೋಳಿ. ಈ ಕೋಳಿ 9 ಮೊಟ್ಟೆಗಳನ್ನು ಇಟ್ಟಿತು. ಆದರೆ ಆ 9 ಮೊಟ್ಟೆಗಳಲ್ಲಿ ರಾಣಿಯ ಮನೆಯವರು 6 ಮೊಟ್ಟೆಗಳನ್ನು ಒಡೆದು ಆಮ್ಲೆಟ್ ಮಾಡಿ ತಿಂದ್ಬಿಟ್ರು. ಇನ್ನು ಎಷ್ಟು ಮೊಟ್ಟೆಗಳು ಉಳಿದು? ಚಿತ್ರದಲ್ಲಿ ನೋಡಿ ಮಕ್ಕಳೇ, ಎಷ್ಟು ಉಳಿದು ಮಕ್ಕಳೇ? ನೋಡಿ, 9 ಮೊಟ್ಟೆಗಳನ್ನು ಕೋಳಿ ಹಾಕಿತ್ತು. 6 ಮೊಟ್ಟೆಗಳನ್ನು ಆಮ್ಲೆಟ್ ಮಾಡಿ ತಿಂದ್ಬಿಟ್ರು. ಎಷ್ಟು ಉಳಿತು? ಲೆಕ್ಕ ಮಾಡ್ತಾ ಇದ್ದೀರಾ? 9 -
6 ಲಂಬಕ್ರಮದಲ್ಲಿ ಇದೆ ಮಕ್ಕಳೇ. ಇಲ್ಲಿ ಲೆಕ್ಕಗಳನ್ನು ಕಳೆಯುವ ಲೆಕ್ಕಗಳನ್ನಾಗಲಿ ಸಂಕಲನದ ಲೆಕ್ಕಗಳನ್ನಾಗಲಿ ಲಂಬಕ್ರಮ ಮತ್ತು ಅಂದರೆ ಕಂಬ ಸಾಲು ಮತ್ತು ಅಡ್ಡ ಸಾಲಿನಲ್ಲಿ ಎರಡರಲ್ಲೂ ಮಾಡ್ತೀವಿ ಅಲ್ವಾ ಮಕ್ಕಳೇ. ಹಾಗಿದ್ರೆ 9ರಲ್ಲಿ 6 ಕಳೆದಾಗ 3 ಉಳಿತು. 9 ಮೊಟ್ಟೆಗಳಲ್ಲಿ 6 ಮೊಟ್ಟೆಗಳನ್ನು ಒಡೆದು ಆಮ್ಲೆಟ್ ಮಾಡಿ ತಿನ್ನಲಾಯಿತು. ಉಳಿದಿದ್ದ ಮೊಟ್ಟೆಗಳ ಸಂಖ್ಯೆ ಎಷ್ಟು? 3 ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, 10 ಕಾರುಗಳಲ್ಲಿ 2 ಕಾರುಗಳನ್ನು ಕೊಡಬೇಕಾಗಿದೆ. ಹಾಗಿದ್ರೆ ಎಷ್ಟು ಉತ್ತರ ಮಕ್ಕಳೇ? 10 ಕಾರುಗಳಲ್ಲಿ 2 ಕಾರನ್ನು ತೆಗೆದಾಗ ಉಳಿದಿದ್ದು 8 ಮಕ್ಕಳೇ. ಅದೇ ಥರದಲ್ಲಿ ಇಲ್ಲಿ ಬಣ್ಣದ ದಿಂಬುಗಳಿದ್ದಾವೆ. 8 ದಿಂಬುಗಳಲ್ಲಿ 2 ದಿಂಬುಗಳನ್ನು ತೆಗೆದಾಗ 6 ದಿಂಬುಗಳು ಬರುತ್ತದೆ. 6 ದಿಂಬುಗಳು ಉಳಿತವೆ. ಇಲ್ಲಿ ನೋಡಿ ಮಕ್ಕಳೇ, 4 ಬಾಳೆಹಣ್ಣುಗಳಿದ್ದಾವೆ. 4 ಬಾಳೆಹಣ್ಣುಗಳಲ್ಲಿ 2 ಬಾಳೆಹಣ್ಣುಗಳನ್ನು ನಾನು ತಿಂದೆ. ಹಾಗಿದ್ರೆ ಎಷ್ಟು ಬಾಳೆಹಣ್ಣುಗಳು ಉಳಿದವು? 2. 4 - 2 = 2. ಈ ರಾಜು ಏನು ಮಾಡ್ತಾನೆ, ಅವನ ಗೆಳತಿಯಾದ ರಾಣಿಗೆ ಚಾಕ್ಲೇಟ್ ಅಂದರೆ ಲಾಲಿಪಾಪನ್ನು ಕೊಡ್ತಾನೆ. ಅವನ ಬಳಿ ಎಷ್ಟು ಲಾಲಿಪಾಪ್ ಇತ್ತು ಗೊತ್ತಾ? 5 ಬಣ್ಣದ ಲಾಲಿಪಾಪ್ಗಳಿದ್ವು. ಅದರಲ್ಲಿ ಏನು ಮಾಡ್ತಾನೆ, ಒಂದನ್ನು ರಾಣಿಗೆ ಕೊಡ್ತಾನೆ. ಎಷ್ಟಾಯಿತು ಆವಾಗ? 5 - 1. 5ರಲ್ಲಿ 1ನ್ನು ತೆಗೆದಾಗ ಎಷ್ಟು ಉಳಿತು ಮಕ್ಕಳೇ? 4 ಲಾಲಿಪಾಪ್ಗಳು ರಾಜನ ಬಳಿ ಉಳಿಯಿತು. ಇಲ್ಲಿ ನೋಡಿ, ಇವಳು ರಾಣಿ. ಇವಳ ಹತ್ರ 7 ಚೆಂಡುಗಳಿದ್ದಾವೆ. ಎಷ್ಟು ಚೆಂಡುಗಳು ನೋಡಿ? 7 ಚೆಂಡುಗಳಿದ್ದಾವೆ. 7 ಚೆಂಡುಗಳಲ್ಲಿ ಒಂದು ಚೆಂಡನ್ನು ರಾಜುಗೆ ಕೊಟ್ಟಾಗ ಎಷ್ಟಾಯಿತು? 7 - 1 ಅಂದರೆ ಅವಳ ಬಳಿ ಎಷ್ಟು ಚೆಂಡುಗಳು ಉಳಿದು? 6 ಚೆಂಡುಗಳು ಮಕ್ಕಳೇ. ಇಲ್ಲಿ ನೋಡಿ, 2 ಬಾತುಕೋಳಿ ಇದ್ದಾವೆ. ಒಂದು ಬಾತುಕೋಳಿ ನದಿಗೆ ಹೋಗ್ಬಿಡ್ತು ತಪ್ಪಿಸ್ಕೊಂಡು. ಎಷ್ಟಾಯಿತು? 2ರಲ್ಲಿ 1 ಹೋದರೆ 1 ಬಾತುಕೋಳಿ ಉಳಿತು ಮಕ್ಕಳೇ. ಇಲ್ಲಿ ನೋಡಿ, ರುಚಿಕರವಾದ ದ್ರಾಕ್ಷಿ ಗೊಂಚಲು 3 ಇದ್ದಾವೆ. 3ರಲ್ಲಿ 1 ಗೊಂಚಲನ್ನು ನಾನು ತಿಂದ್ಬಿಟ್ಟೆ. ಎಷ್ಟು ಉಳಿತು? 3ರಲ್ಲಿ 1 ಹೋದಾಗ ಇನ್ನು ಎಷ್ಟು ದ್ರಾಕ್ಷಿ ಗೊಂಚಲು ಉಳಿತು? 2 ದ್ರಾಕ್ಷಿ ಗೊಂಚಲುಗಳು ಮಕ್ಕಳೇ. 3 - 1 = 2. ಹಾಗಿದ್ರೆ ಮಕ್ಕಳೇ, ಇದಕ್ಕೆ ಪೂರಕವಾಗಿ ಜೋಡಿಗಿಳಿ ಲೋಗೋದ 7ನೇ ಮೈಲಿಗಲ್ಲಿನ 102 ಮತ್ತು 103 ಮೆಟ್ಟಿಲು ಸಂಖ್ಯೆಯ ವ್ಯವಕಲನದ ಅಂಶವಾಗಿರುವ ಈ ಕಾರ್ಯಯೋಜನೆಯನ್ನು ಮನೆಯಲ್ಲಿ ಹಿರಿಯರ ಸಹಾಯದೊಂದಿಗೆ ಸುಗಮಕಾರರ ಸಹಾಯದೊಂದಿಗೆ ಪೂರ್ಣಗೊಳಿಸಿ ಮಕ್ಕಳೇ.